ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ರಾಯವಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನಮ್ಮಣ್ಣನಾದ ಕೃಷ್ಣನಲ್ಲವೇ? ಗೋಪಿಕಾಂಗನೆಯ ವಿಲಾಸ ವಿಪ್ರದಲ್ಲಿ ಮಗ್ನನಾದ ಯದು ಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾದರೆ ಹೀಗಾಗಬಹುದೆಂದು ಭಾವಿಸಿದನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಈ ಭಾನುಮತಿ ಎಂಬುದಾಗಿ. ಪಾಪು ಪಾಂಚಾಲಿ, ಪಾಪು, ಬಹಳ ಚಮತ್ಕಾರವಾದ ಉತ್ತರನೇ ಕೊಟ್ಟೆ ನೀನು. ತಮ್ಮ ಜಾಣೆ ಮುತ್ತಾಡುವೆನು ಪಾರೆ, ಜಾಣೆ ಮುತ್ತಾಡುವೆನು ಪಾರೆ, ಈ ಭೀಮನ ಪ್ರೀತಿಯ ರಾಣಿ ನೀನೆ, ಭೀಮನ ಪ್ರೀತಿಯ ರಾಣಿ ನೀನೆ, ಜಾಣೆ ಮುತ್ತಾಡುವೆನು ಪಾರೆ. ಚಮಟವ ನಡೆದದ್ದು ಬಿಡನೆ, ಸಮ ಪರ್ವವ ಮರೆಯುವುದು ನಾನೇ, ಕೈದ ಚಮಟವ ನಡೆದದ್ದು ಬಿಡನೆ, ಕುರುಕುಲ ಹದ ಮರ ಜನ ಕುತರನಗೋಯ್, ಕುರುಕುಲ ಹದ ಮರ ಜನ ಕುತರನಗೋಯ್, ಕುರುವಂತವನೇ ದಾಟವ ಕೈದೆ, ಜಾಣೆ ಮುದ್ದಾಡುವೆನು ಬಾಳೆ, ಭೀಮನ ಪ್ರೀತಿಯ ರಾಣಿ ನೀನೆ, ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾಳೆ. ದುರುಳ ದುಶಾಟನ ಒಡಲನ್ನು ಮುರಿದು ಪಾಪಿ ಗೌರವನ ತಡೆಯನ್ನು ಮುರಿವೆ, ದುರುಳ ದುಶಾಟನ ಒಡಲನ್ನು ಮುರಿದು ಪಾಪಿ ಗೌರವನ ತಡೆಯನ್ನು ಮುರಿದು, ಚಿಂತಿಸಲೇಕೆ ದ್ರುಪದನ ಕುವರಿಯೇ, ಚಿಂತಿಸಲೇಕೆ ದ್ರುಪದನ ಕುರಿಯೇ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಬಾಬು ಪಾಂಚಾಲಿ, ಬಾಬು, ಬಹಳ ಚಮತ್ಕಾರವಾದವನ್ನೇ ಕೊಟ್ಟೆ ನೀನು. ನಮ್ಮ ಸಂಗಡ ಕದನ ಮಾಡುವುದಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆನು.